Next topic, simple pendulum. Simple pendulum. A simple pendulum is a mechanical arrangement. ಅದು ಒಂದು ಮೆಕಾನಿಕಲಿ ಅರೇಂಜ್ಮೆಂಟ್ ದಟ್ ಡೆಮೋಸ್ಟ್ರೇಟ್ ಪೀರಿಯಾಡಿಕ್ ಮೋಷನ್. ಅದನ್ನು ಫುಲ್ ಎಲ್ಲ ಡೆಮೋಸ್ಟ್ರೇಟ್ ಮಾಡುತ್ತೆ. ಯಾವುದು ಪೀರಿಯಾಡಿಕ್ ಮೋಷನ್ನು. ದ ಮೋಷನ್ ಅಂದರೆ ಗೊತ್ತಲ್ಲ, ಒಂದು ಕಡೆಯಿಂದ ಒಂದು ಆಬ್ಜೆಕ್ಟ್ ಮೂವ್ ಆದರೆ ಇಟ್ ವಿಲ್ ಬಿ ಮೋಷನ್ ಅಂತ ಕರಿತೀವಿ ನಾವು. ದೆನ್ ಸೆಕೆಂಡ್ ಪಾಯಿಂಟ್, ದ ಸಿಂಪಲ್ ಪೆಂಡ್ಯುಲಮ್ compresses a small bob of a mass m. ಒಂದು ಸ್ಮಾಲ್ ಬಾಬ್ ಅನ್ನ ಅದು ಕಂಪ್ರೆಸ್ ಮಾಡುತ್ತೆ. ಇಟ್ ಈಸ್ ಎ ಮಾಸ್ m ಆಗಿರುತ್ತೆ. ಸಬ್ಸ್ಟ್ಯಾಂಡೆಡ್ ಬೈ ಎ ಥಿನ್ ಸ್ಪ್ರಿಂಗ್. ಒಂದು ಥಿನ್ ಸ್ಪ್ರಿಂಗ್ ಅಲ್ಲಿ ಅದನ್ನ ಸಬ್ಸ್ಟ್ಯಾಂಡೆಡ್ ಮಾಡಿರ್ತೀವಿ. ಸಬ್ಸ್ಟ್ಯಾಂಡೆಡ್ ಬೈ ಎ ಥಿನ್ ಸ್ಪ್ರಿಂಗ್ ಟು ಎ ಪ್ಲಾಟ್ಫಾರ್ಮ್. ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಥಿನ್ ಆಗಿರೋ ಒಂದು ಸ್ಪ್ರಿಂಗ್, ಒಂದು ವೈರ್ ಅನ್ನ, ಅದು ಸ್ಪ್ರಿಂಗ್ ಇರುತ್ತಲ್ಲ, ಥಿನ್ ಇರೋ ಸ್ಪ್ರಿಂಗ್ ಅನ್ನ ನಾವು ಸಬ್ಸ್ಟ್ಯಾಂಡೆಡ್ ಎಲ್ಲೋ ಒಂದು ಫಿಕ್ಸ್ ಮಾಡಿರ್ತೀವಿ. ಅಟ್ ಇಟ್ಸ್ ಅಪ್ಪರ್ ಎಂಡ್ ಆಫ್ ದಿ ಲೆಂತ್ ಎಲ್. ಅದರ ಮೇಲ್ಗಡೆ ಇಲ್ಲಿ ಸಬ್ಸ್ಟ್ಯಾಂಡ್ ಮಾಡಿದೀವಿ, ಇಟ್ಟಿದೀವಿ ಅಂದ್ರೆ ಅಲ್ಲಿ ಮೇಲಿರೋ ಎಂಡು ಲೆಂತ್ ಎಲ್ ಆಗಿರುತ್ತೆ. ಅಂಡ್ ಟೈಮ್ ಪೀರಿಯಡ್ ಈಸ್ ಟಿ. ಟೈಮ್ ಪೀರಿಯಡ್ ಡಿನೋಟ್ ಮಾಡ್ತೀವಿ, ಟಿ ಅಂತ ಡಿನೋಟ್ ಮಾಡ್ತೀವಿ ಟೈಮ್ ಪೀರಿಯಡ್ ಅನ್ನ. ಟೈಮ್ ಪೀರಿಯಡ್ ಟಿ ಅಂತ ಡಿನೋಟ್ ಮಾಡ್ತೀವಿ. ದೆನ್ ನೆಕ್ಸ್ಟ್, ದ ಮೋಷನ್ ಆಫ್ ದಿ ಸಿಂಪಲ್ ಪೆಂಡ್ಯುಲಮ್ ಆಕ್ಸಲರೇಟಿಂಗ್. ದ ಮೋಷನ್ ಅಂದ್ರೆ ಒಂದು ಆಬ್ಜೆಕ್ಟ್ ಒಂದು ಕಡೆ ಮೂವ್ ಆದ್ರೆ ಇಟ್ ವಿಲ್ ಬಿ ಮೋಷನ್ ಆಫ್ ದಿ ಸಿಂಪಲ್ ಪೆಂಡ್ಯುಲಮ್. ಸಿಂಪಲ್ ಪೆಂಡ್ಯುಲಮ್ ಅಂದ್ರೆ ಒಂದು ಬಾಬ್ ಅನ್ನ ನಾವು ಒಂದು ಕಡೆ ಫಿಕ್ಸ್ ಮಾಡಿರ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಎ ಸಿಂಪಲ್ ಪೆಂಡ್ಯುಲಮ್. ಓಕೆ, ಸಿಂಪಲ್ ಪೆಂಡ್ಯುಲಮ್. ಅದನ್ನ ಆಕ್ಸರ್ಲೇಟಿಂಗ್, ಒಂದು ಬಾಬ್ ಇಲ್ಲಿ ಫಿಕ್ಸ್ ಆಗಿದೆ ಅಂದ್ರೆ ಅದನ್ನ ಆಕ್ಸರ್ಲೇಟ್ ಮಾಡೋಣ. ಇಲ್ಲಿ ಒಂದು ಹಿಂಗೆ ಟಚ್ ಕೊಟ್ರೆ ಹಿಂಗೆ ಆಕ್ಸರ್ಲೇಟ್ ಆಗ್ತಾ ಇರುತ್ತೆ. ಆಕ್ಸರ್ಲೇಟಿಂಗ್ ಇನ್ ದಿ ವರ್ಚುವಲ್ ಪ್ಲೇನ್. ಒಂದು ವರ್ಚುವಲ್ ಪ್ಲೇನ್ ಅಲ್ಲಿ ಅದು ಆಕ್ಸರ್ಲೇಟ್ ಆಗ್ತಾ ಇರುತ್ತೆ. ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಇನ್ ಟರ್ಮ್ಸ್ ಆಫ್ ಕಾರ್ಟಿಷಿಯನ್ ಕೋಆರ್ಡಿನೇಟ್ಸ್. ಅದನ್ನ ಯಾವ ಟರ್ಮ್ಸ್ ಅಲ್ಲಿ? ಕಾರ್ಟಿಷಿಯನ್ ಕೋಆರ್ಡಿನೇಟ್ಸ್ ಪ್ರಕಾರ ಡಿಸ್ಕ್ರೈಬ್ ಮಾಡ್ತೀವಿ. ಎಕ್ಸ್ ಅಂಡ್ ವೈ ಈಸ್ ಎ ಕಾರ್ಟಿಷಿಯನ್ ಕೋಆರ್ಡಿನೇಟ್ಸ್ ಅಂತ ತಗೊಂತೀವಿ. ಎಕ್ಸ್ ಅಂಡ್ ವೈ ಈಸ್ ಎ ಕಾರ್ಟಿನೇಷನ್ ಕೋಆರ್ಡಿನೇಟ್ಸ್. ಇದು ಎಕ್ಸ್ axis we will be taken as a cos theta, y axis we will be taken as a sin theta. Then but x is equal to L cos theta and y is equal to L sin theta. X is equal to L cos theta and y is equal to L sin theta ಅಂತ ತಗೊಂತೀವಿ. ಸಿನ್ಸ್ ಇವಾಗ ನೋಡ್ತೀವಿ, ಎಲ್ ಈಸ್ ದ ಕಾನ್ಸ್ಟೆಂಟ್. ಎಲ್ ಅನ್ನೋದು ಒಂದು ಕಾನ್ಸ್ಟೆಂಟ್ ಆಗಿರುತ್ತೆ. ಇಟ್ ಮೀನ್ಸ್ ಕಾನ್ಸ್ಟೆಂಟ್ ಅಂದ್ರೆ 0. ಓಕೆ, ಎಲ್ ಈಸ್ ಎ ಕಾನ್ಸ್ಟೆಂಟ್. ದ ಓನ್ಲಿ ವೇರಿಯಬಲ್ಸ್ ಇನ್ವಾಲ್ವ್ಡ್ ಈಸ್ 0. ಓನ್ಲಿ ವೇರಿಯಬಲ್ಸ್ ಇನ್ವಾಲ್ವ್ ಆಗಿ ಇದರಲ್ಲಿರೋ ಒಂದು ವೇರಿಯಬಲ್ ಯಾವುದು ಅಂದ್ರೆ ಥೀಟಾ ಆಗಿರುತ್ತೆ. ಥೀಟಾ ಇಟ್ ಕ್ಯಾನ್ ಬಿ chosen as the generalized coordinates. ಅದನ್ನ ಒಂದು ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಮುಖಾಂತರ ನಾವು ಅದನ್ನು ತಗೊಳ್ತಾ ಹೋಗ್ತಿದೀವಿ. ಚೂಸ್ ಆಲ್ರೆಡಿ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಅಂದ್ರೆ ಏನು ಅಂತ ಒಂದು ವಿಡಿಯೋ ಹಾಕಿದೀನಿ, ಅದ್ರಲ್ಲಿ ಹೋಗಿ ನೋಡ್ರಿ. Q is equal to theta is equal to cos inverse of x divided by L, or Q is equal to theta is equal to sin inverse of y by L. ಇದು ಹೇಗೆ ಬಂತು ಅಂದ್ರೆ, ಫಸ್ಟ್ ಜನರಲೈಸ್ಡ್ ಕೋಆರ್ಡಿನೇಟ್ ಪ್ರಕಾರ ಕ್ಯೂ ತಗೊಂತೀವಿ. ಕ್ಯೂ ಇಸ್ ಈಕ್ವಲ್ ಟು ಥೀಟಾನ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಅಂತ ತಗೊಂತೀವಿ ಅಂದ್ರೆ ಕ್ಯೂ ಇಸ್ ಈಕ್ವಲ್ ಟು ಥೀಟಾ ಇಸ್ ಈಕ್ವಲ್ ಟು ಇಲ್ಲಿ ಥೀಟಾ ಇದೆ. ಈ ಕಾಸ್ ಈ ಕಡೆ ಬಂದ್ರೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಈ ಎಲ್ ಈ ಕಡೆ ಬಂದ್ರೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎಲ್ ಆಗುತ್ತೆ. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎಲ್ ಆರ್ ಸೇಮ್ ಆಸ್ ಇಟ್ ಈಸ್ ವೈ. ಥೀಟಾ ಇಲ್ಲೇ ಇರುತ್ತೆ. ಸಿ ಸೈನು ಈ ಕಡೆ ಹೋದಾಗ ಸೈನ್ ಇನ್ವರ್ಸ್ ಆಫ್ ವೈ ಆಗುತ್ತೆ. ಎಲ್ ಕೆಳಗಡೆ ಬಂದಾಗ ವೈ ಬೈ ಎಲ್ ಆಗುತ್ತೆ. ಥೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ವೈ ಬೈ ಎಲ್. ವೈ ಬೈ ಎಲ್ ಆಗುತ್ತೆ. ಓಕೆ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ದೆನ್ ನೆಕ್ಸ್ಟ್, ಆಕ್ಸಲರೇಟರಿ motion is defined as the to and pro motion of a pendulum to and pro motion ಅಲ್ಲಿ ತಗೊಂಡಿದ್ದೀವಿ. in the periodic fusion, ಒಂದು ಪೀರಿಯಾಡಿಕ್ ಫ್ಯೂಷನ್ ಮೂಲಕ, ಒಂದು ಪೀರಿಯಾಡಿಕ್ ಫ್ಯೂಷನ್ ಅಂಡ್ ದ ಸೆಂಟರ್ ಆಫ್ ದಿ ಪಾಯಿಂಟ್ ಆಫ್ ದಿ ಆಕ್ಸಲೇಷನ್. ಒಂದು ಆಕ್ಸಲೇಟ್ ಆಗ್ತಿದೆ, ಒಂದು ದಾರಾನ ಕಟ್ಬಿಟ್ಟು ಪೆಂಡ್ಯುಲಮ್ಗೆ ಬಿಟ್ಟಿದ್ದೀವಿ. ಇಲ್ಲಿಂದ ಇಲ್ಲಿಗೆ ಒಂದು ದಾರ ಕಟ್ಬಿಟ್ಟು ಪೆಂಡ್ಯುಲಮ್ ಹಾಕಿದೀವಿ, ಅದು ಆಕ್ಸಲೇಟ್ ಆಗ್ತಾ ಇದೆ. ಈ ಆಕ್ಸಲೇಟ್ ಆಗ್ತಿರೋ ಒಂದು ಮಧ್ಯದ ಪಾಯಿಂಟ್, ಸೆಂಟರ್ ಪಾಯಿಂಟ್ ಆಫ್ ದಿ ಆಕ್ಸಲೇಷನ್ ಈಸ್ ನೋನ್ ಆಸ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ಅದನ್ನು ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕಡಿತೀವಿ. ಓಕೆ, ದೆನ್ ನೆಕ್ಸ್ಟ್, ದ ಟೈಮ್ ಪೀರಿಯಡ್ ಈಸ್ ಡಿಫೈನ್ಡ್ ಆಸ್ ದಿ ಟೇಕನ್ ಬೈ ದಿ ಪೆಂಡ್ಯುಲಮ್. ಒಂದು ಪೆಂಡ್ಯುಲಮ್ ಅನ್ನ ತಗೊಂತೀವಿ ಟು ಫಿನಿಶ್ ಒನ್ ಫಾಲ್ ಆಕ್ಸಲೇಷನ್
ಟು ಫಿನಿಶ್ ಒನ್ ಫಾಲ್ ಆಕ್ಸಲೇಷನ್. ಇಟ್ ಮೀನ್ಸ್ ಒಂದು ಪೆಂಡ್ಯುಲಮ್ ಅನ್ನು ತಗೊಂಡಿದೀವಿ, ಅದನ್ನ ಒಂದು ದಾರ ಕಟ್ಬಿಟ್ಟು ಇಲ್ಲಿ ಬಿಟ್ಟಿದೀವಿ ಸಬ್ಸ್ಟೆಂಡ್ ಮಾಡಿಬಿಟ್ಟು, ಅದನ್ನು ನಾವು ಜಸ್ಟ್ ಒಂದು ಟಚ್ ಕೊಡ್ತೀವಿ, ಅವಾಗ ಅದು ಇಲ್ಲಿ ಮೂವ್ ಆಗಿ ಈ ಕಡೆ ಮೂವ್ ಆಗಿ ಇಲ್ಲಿ ಟಚ್ ಕೊಟ್ಟಾಗ ಇಲ್ಲಿಂದ ಮೂವ್ ಆಗಿ ಇಲ್ಲಿಗೆ ಬರಬೇಕು. ಅದನ್ನು ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಇಷ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಮೂವ್ ಆಯಿತು ಅಂತ ಟೈಮ್ ಪೀರಿಯಡನ್ನು ನಾವು ನೋಟ್ ಮಾಡ್ಕೊತೀವಿ. ಇಟ್ ಈಸ್ ಫಿನಿಶ್ ಒನ್ ಫಾಲ್ ಆಕ್ಸಲೇಷನ್. ಈ ಮೂವ್ ಆಗೋದನ್ನ ನಾವು ಆಕ್ಸಲೇಷನ್ ಅಂತ ಕರಿತೀವಿ. ಅದು ಒನ್ ಆಕ್ಸಲೇಷನ್ ಆದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಟೈಮ್ ಪೀರಿಯಡ್. ಅದನ್ನು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಟಿ, ದಿ. ಓಕೆ, ಕ್ಯಾಪಿಟಲ್ ಲೆಟರ್ ಟಿ ಅಂತ ಡಿನೋಟ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ದ ಆಂಪ್ಲಿಟ್ಯೂಡ್ ಅಂದ್ರೆ ಏನು ಅಂತ ನೆಕ್ಸ್ಟ್ ನೋಡೋಣ. ದ ಆಂಪ್ಲಿಟ್ಯೂಡ್ ಈಸ್ ಡಿಫೈನ್ಡ್ ಆಸ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಪೆಂಡುಲಮ್. ಒಂದು ಪೆಂಡುಲಮ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ ಅಂತ. ಇಲ್ಲಿ ಒಂದು ದಾರ ಕಟ್ಬಿಟ್ಟು ಇಷ್ಟರಿಂದ ಇಷ್ಟು ಉದ್ದಕ್ಕೆ ಬಿಟ್ಟಿದ್ದೀವಿ. ಇಲ್ಲಿ ಪೆಂಡ್ಯುಲಮ್ ಇದೆ, ಮೇಲ್ಗಡೆ ಇಲ್ಲಿ ಕಟ್ಟಿ ಬಿಟ್ಟಿದ್ದೀವಿ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಪೆಂಡ್ಯುಲಮ್. ಇಲ್ಲಿರೋ ಒಂದು ಪೆಂಡ್ಯುಲಮ್ ಇಲ್ಲಿಗೆ ಎಷ್ಟು ಟ್ರಾವೆಲ್ ಆಯಿತು ಫ್ರಮ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್. ಇಲ್ಲಿ ಕಟ್ಟಿರ್ತೀವಲ್ಲ ಅದು ಈಕ್ವಿಲಿಬ್ರಿಯಂ ಪೊಸಿಷನ್, ಅಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಯಿತು ಅನ್ನೋದನ್ನ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಟು ಒನ್ ಸೈಡ್ ಲೆಂತ್, ಒಂದು ಸೈಡ್ ಲೆಂತ್ ಅಲ್ಲಿ ಆಫ್ ದ ಸಿಂಪಲ್ ಪೆಂಡ್ಯುಲಮ್. ಒಂದು ಸಿಂಪಲ್ ಪೆಂಡ್ಯುಲಮ್ ಇರೋ ಒಂದು ಸೈಡ್ ಲೆಂತ್ ಅನ್ನ ಆಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ ಆಫ್ ಸಬ್ಸ್ಟ್ರಾಕ್ಷನ್. ಎಲ್ಲಿ ಅದನ್ನ ಸಬ್ಸ್ಟ್ರಾಕ್ಷನ್ ಮಾಡಿರ್ತೀವಿ ಅಂದ್ರೆ ಎಲ್ಲಿ ಇಟ್ಟಿರ್ತೀವಿ ಅದನ್ನ, ಒಂದು ವೈರಿಗೆ ಅದನ್ನ ಕಟ್ಟಿರ್ತೀವಲ್ಲ ಆ ಜಾಗನ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ ಆಫ್ ಸಬ್ಸ್ಟಾನ್ಸಸ್. ಪಾಯಿಂಟ್ ಅಂದ್ರೆ ಒಂದು ಅಲ್ಲಿ ಕಟ್ಟಿರ್ತೀವಲ್ಲ ಅದು ಸಬ್ಸ್ಟಾನ್ಸಸ್, ಅಲ್ಲಿ ಕಟ್ಟಿರ್ತೀವಲ್ಲ ಆ ಜಾಗದಿಂದ ಟು ದಿ ಸೆಂಟರ್ ಆಫ್ ದಿ ಬಾಬ್. ಒಂದು ಬಾಬ್ ಇದೆಯಲ್ಲ ಅದರ ಮಧ್ಯದ್ದು, ಅದರ ಟು ದಿ ಸೆಂಟರ್ ಆಫ್ ದಿ ಬಾಬ್ ಅಂಡ್ ಈಸ್ ಡಿನೋಟೆಡ್ ಬೈ 1. ಅದನ್ನ 1 ಆಗಿ ಡಿನೋಟ್ ಮಾಡ್ತೀವಿ. ಓಕೆ, ಈಸ್ ಇನ್ ಡಯಾಗ್ರಾಮ್. ಇಟ್ ಈಸ್ ಎ center of the bob 0. Then next it will move this type and this type. It will be substances p of x comma y. This it is a theta ತಗೊಂಡಿದ್ದೀವಿ. Then next generalized coordinates of particle. ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಅಂದರೆ ಆಲ್ರೆಡಿ ನೋಡಿದೀವಿ ನಾವು. ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಆಫ್ ದಿ ಪಾರ್ಟಿಕಲ್ ಕನ್ಸ್ಟ್ರೈನ್ಡ್, ಅದು ಕನ್ಸ್ಟ್ರೈನ್ ಆಗುತ್ತೆ ಎಲ್ಲಿ, ಟು ಮೂವ್ ಆನ್ ದಿ ಸರ್ಫೇಸ್ ಆಫ್ ಅನ್ ಸ್ಪಿಯರ್. ಒಂದು ಸರ್ಫೇಸ್ ಅಂದರೆ ಇದು ಯಾವುದೋ ಒಂದು ಆಬ್ಜೆಕ್ಟ್, ಇದು ಒಂದು ಆಬ್ಜೆಕ್ಟ್ ಅಂದ್ರೆ ಇದ್ರ ಸರ್ಫೇಸ್ ಇದಾಗಿರುತ್ತೆ. ಓಕೆ, ಸರ್ಫೇಸ್ ಆಫ್ ದಿ ಸ್ಪಿಯರ್, ಒಂದು ಸ್ಪಿಯರ್ ಅನ್ನು ತಗೊಂಡಿದೀವಿ ಅಂದ್ರೆ ಒಂದು ರೌಂಡ್ ಆಗಿರೋ ಒಂದು ಸ್ಪಿಯರ್ ತಗೊಂಡಿದೀವಿ, ಆ ಸ್ಪಿಯರಿನ ಸರ್ಫೇಸ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಇಟ್ ಈಸ್ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಆಫ್ ದಿ ಪಾರ್ಟಿಕಲ್ constrained to move on the surface on a sphere ಇನ ಸರ್ಫೇಸ್ ಮೇಲೆ ಮೂವ್ ಆಗ್ತಾ ಇದೆ. ಇಟ್ ಈಸ್ ಕಾಲ್ಡ್ ಆಸ್ ಇದನ್ನ ನಾವು ಫುಲ್ ಎಕ್ಸ್ಪ್ಲನೇಷನ್ ಆಫ್ ಸಿಂಪಲ್ ಪೆಂಡ್ಯುಲಮ್ ಫುಲ್ ಎಕ್ಸ್ಪ್ಲೈನ್ ಮಾಡಿದೀವಿ ಈ ವಿಡಿಯೋದಲ್ಲಿ. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ.